ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಚಿಲ್ಲಿ ಚಿಕನ್ ಮಾಡುವ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು 250 ಗ್ರಾಮ್ನಷ್ಟು ಬೋನ್ಲೆಸ್ ಚಿಕನ್. ಇದನ್ನು ಈ ರೀತಿ ನಾನು ಉದ್ದಕ್ಕೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಗ್ರೀನ್ ಚಿಲ್ಲಿ ಹಸಿಮೆಣಸು, ನೀವು ಒಂದು ಅಥವಾ ಎರಡು ಯೂಸ್ ಮಾಡ್ಬೋದು. ಇಲ್ಲಿ ಅರ್ಧ ರೆಡ್ ಕ್ಯಾಪ್ಸಿಕಮ್, ಅರ್ಧ ಗ್ರೀನ್ ಕ್ಯಾಪ್ಸಿಕಮ್ ಯೂಸ್ ಮಾಡ್ತಾ ಇದ್ದೇನೆ. ದೊಣ್ಣೆ ಮೆಣಸು, ನೀವು ಬರೀ ಗ್ರೀನ್ ದೊಣ್ಣೆ ಮೆಣಸು ಯೂಸ್ ಮಾಡ್ಬೋದು. ಹಾಫ್ ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್ ಅಥವಾ ಶುಗರ್ ಯೂಸ್ ಮಾಡ್ಬೋದು. 1 ಟೇಬಲ್ ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್, 1 ಟೇಬಲ್ ಸ್ಪೂನ್ ಸೋಯಾ ಸಾಸ್. ಗ್ರೀನ್ ಚಿಲ್ಲಿ ಸಾಸ್ ಯೂಸ್ ಮಾಡ್ಬೋದು, ನೀವು ರೆಡ್ ಚಿಲ್ಲಿ ಸಾಸ್ ಯೂಸ್ ಮಾಡ್ಬೋದು. 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್, 10 ಪೀಸಸ್ ಗಾರ್ಲಿಕ್ ಬೆಳ್ಳುಳ್ಳಿ, ಇದನ್ನು ಸಣ್ಣಕ್ಕೆ ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಇಲ್ಲಿಗೆ ನಾನು ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕೋಣ. ಎಣ್ಣೆ ಬಿಸಿಯಾಗಲಿ. ಎಣ್ಣೆ ಬಿಸಿಯಾದ ನಂತರ ಗಾರ್ಲಿಕ್ ಬೆಳ್ಳುಳ್ಳಿ ಹಾಕೋಣ. ಇದನ್ನೊಂದು 30 ಸೆಕೆಂಡ್ ನಾವು ಫ್ರೈ ಮಾಡ್ಕೊಳ್ಳೋಣ. ಲೈಟ್ ಕಲರ್ ಚೇಂಜ್ ಆಗಲಿ. ಈಗ ನಾವು ಕಟ್ ಮಾಡಿ ಕ್ಲೀನ್ ಮಾಡಿದ ಚಿಕನ್ ಪೀಸಸ್ ಅನ್ನು ಹಾಕೊಳ್ಳುವ. ಈಗ ನಾವಿದನ್ನು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ನಾವು ಓಪನ್ ಅಲ್ಲಿ ಫ್ರೈ ಮಾಡಬೇಕು. ಚಿಕನ್ ಕುಕ್ಕು ಸಹ ಆಗಬೇಕು ಒಳ್ಳೆ ರೀತಿ. ಈ ರೀತಿ ನೀವು ಮಿಡ್ಲಲ್ಲಿ ಸ್ಟರ್ ಮಾಡಿ ಇದನ್ನು ನೀವು ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾವು ಸ್ವಲ್ಪ ಎಣ್ಣೆ ಯೂಸ್ ಮಾಡಿ ಚಿಲ್ಲಿ ಚಿಕನ್ ಮಾಡೋದು. ಇಲ್ಲಿ ಚಿಕನ್ ಅನ್ನು ನಾವು ಡೀಪ್ ಫ್ರೈ ಮಾಡ್ತಾ ಇಲ್ಲ. ಸೊ ನೀವೆಲ್ಲರೂ ಇದನ್ನು ಮಿಸ್ ಮಾಡದೆ ಮನೆಯಲ್ಲಿ ಟ್ರೈ ಮಾಡಿ. ಇಲ್ಲಿಗ ಚಿಕನ್ ಒಳ್ಳೆ ರೀತಿ ಬೆಂದಿದೆ, ಫ್ರೈ ಆಗಿದೆ, ಸಾಕು. ನಾವೀಗ ಇದಕ್ಕೆ ಸಾಸಸ್ ಹಾಕೋಣ. ಸೋಯಾ ಸಾಸ್, ಚಿಲ್ಲಿ ಸಾಸ್, ಟೊಮೆಟೊ ಸಾಸ್. ಅದರ ಜೊತೆನೆ ಗ್ರೀನ್ ಚಿಲ್ಲಿ ಹಸಿಮೆಣಸು ಆಡ್ ಮಾಡುವ. ಸಾಸ್ ಅಲ್ಲಿ ಸಾಲ್ಟ್ ಇರ್ತದೆ, ನೋಡ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕುವ, ಜಾಸ್ತಿ ಬೇಡ. ಈಗ ಇದನ್ನು ನಾವು ಹೈ ಫ್ಲೇಮಲ್ಲಿ ಸ್ವಲ್ಪ ಸ್ಟರ್ ಮಾಡಬೇಕು. ಈಗ ನಾವು ದೊಣ್ಣೆ ಮೆಣಸು ಕ್ಯಾಪ್ಸಿಕಮ್ ಆಡ್ ಮಾಡುವ. ಇದನ್ನು ಸಹ ಒಂದು 25 to 30 ಸೆಕೆಂಡ್ ಸ್ಟರ್ ಮಾಡಿ. ಕ್ಯಾಪ್ಸಿಕಮ್ ಸ್ವಲ್ಪ ಕ್ರಂಚಿ ಇದ್ರೇನೆ ಟೇಸ್ಟ್. ನಿಮಗೆ ಒಂದು ಡ್ರೈ ಚಿಲ್ಲಿ ಬೇಕಂದ್ರೆ ನೀವು ಈ ಸ್ಟೇಜಲ್ಲಿ ಸರ್ವ್ ಮಾಡ್ಬೋದು. ನಾನು ಸ್ವಲ್ಪ ಗ್ರೇವಿ ಮಾಡೋದ್ರಿಂದ ಸ್ವಲ್ಪ ಕಾರ್ನ್ಫ್ಲೋರ್ ಅನ್ನು ನೀರಲ್ಲಿ ಮಿಕ್ಸ್ ಮಾಡಿ ಹಾಕುವ. ಮೊದಲಿಗೆ ನಾವು ಒಂದು 3/4 ಲೋಟೆಯಷ್ಟು ನೀರು ಹಾಕೊಳ್ಳೋಣ. ನೀರು ಸ್ವಲ್ಪ ಕುದಿ ಬರಲಿ. ಆ ನಂತರ ಇಲ್ಲಿ ತಗೊಂಡು ನಾವು ಕಾರ್ನ್ಫ್ಲವರ್ಗೆ ಸ್ವಲ್ಪ ನೀರು ಹಾಕೋಣ. ಇದರ ಸ್ಲರಿ ಇಡುವ. ಒಳ್ಳೆ ರೀತಿ ಮಿಕ್ಸ್ ಆಗಿದೆ. ಈಗ ನಾವು ಇದನ್ನು ಹಾಕೊಳ್ಳೋಣ. ಫ್ಲೇಮ್ ಹೈಯಲ್ಲಿ ಇರಲಿ. ನೀವಿಲ್ಲಿ ನೋಡ್ಬೋದು ಗ್ರೇವಿ ಕನ್ಸಿಸ್ಟೆನ್ಸಿ ಥಿಕ್ ಆಗಿ ಬಂದಿದೆ. ಸೊ ಅಲ್ಲಿಗೆ ನಮ್ದು ಚಿಲ್ಲಿ ಚಿಕನ್ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.